ಏನು ಪಂಚವ ಏನೇ ಮಾತಾಡೋದೈತಂತಂದು ಈ ಕಡೆ ಕರ್ಕೊಂಬಂದ್ರಲ್ಲ. ಹ್ಞೂ ಲಕ್ಷ್ಮಕ್ಕ, ಮಾತಾಡೋದಿತ್ತು ಅಲ್ಲಾದ್ರವು ಎಲ್ಲವೂ ಅಲ್ಲೇ ಇರ್ತಾವಲ್ಲ, ಮಾತಾಡೋಕ್ಕಾಗಲ್ಲಲ್ಲ, ಅದಕ್ಕೆ ಈ ಕಡೆ ಕರ್ಕೊಂಬಂದ್ವಿ. ಏನು ಬೇಕ ಇವರು? ಹಾಂ, ನಮಗೆ ವಿರುದ್ಧವಾಗಿನ ಎಷ್ಟು ಜೋರಾಗಿ ಮಾಡಿದ್ರಲ್ಲ ಸೀಮಂತನ. ಹ್ಞೂ ಶೀಲವ್ವ, ನನಗಂತೂ ಹೊಟ್ಟೆ ಅನ್ನೋದು ಉರಿ ಹಾಕೊಂತೈತಿ ನಿನ್ನೆಯಿಂದ. ಎಷ್ಟರ ನಮ್ಮ ಮುಂದೆ ಬೇಕಂತ ಹೆಂಗೆ ರೆಡಿ ಆಗಾರ. ತಾವೆಲ್ಲ ಸೀರೆ ತೊಗೊಂಡು ಸೀರೆಗೆ ಮ್ಯಾಚಿಂಗ್ ಎಲ್ಲ ತೊಗೊಂಡಾರ. ನಮಗೆ ಒಂದು ಸೀರೆ ತಂದು ಕೊಟ್ಟಿಲ್ಲ ನೋಡೋರು. ಹ್ಞೂ ಬೇಕ, ನಾನು ಹೊಸದಾಗಿ ಮದುವೆ ಆಗಿ ಬಂದಿನಿಲ್ಲ, ನನಗೆ ಬೇಡ, ನನಗೆ ಗಂಡುಗೂ ತಂದಿಲ್ಲ ಅವರು. ಎಷ್ಟರ ಇದ್ದಾರ. ಯಾಕ ಇವ್ರದ್ದು ಸೊಕ್ಕ ಹೆಂಗಾರ ಮಾಡ ಮುರಿಸ್ಬೇಕು ಬೇ ನಾವು. ಸೊಕ್ಕು ಮುರಿಸ್ಬೇಕು ಬೇ, ಆದರೆ ಏನು ಮಾಡೋದು, ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ಎಲ್ಲ ಪ್ರಯತ್ನ ಮಾಡಿದೆವ ನಾನು. ಆ ಅಡುಗೆನ ಹಾಳು ಮಾಡೋಕ್ಕಂತ ಹೋಗ್ಬೇಕಂದ್ರೆ ಅಲ್ಲೂ ಒಬ್ಬರು ನಿಂದ್ರಿಸ್ಬಿಟ್ಟ ನೋಡುವ. ಅಂಬವ್ವ ತಪ್ಪಷ್ಟಿಗೆ, ಪಂಚವ ತಪ್ಪಷ್ಟಿಗೆ ಏನೇತ್ರವ ಯಾರು ಇದ್ರು ನೋಡು. ಇಲ್ಲ ಅಂದ್ರೆ ಆ ಸಾರಿಗೆ ಇಷ್ಟೊಂದಿಷ್ಟು ಉಪ್ಪು ಖಾರ ಹಾಕಿ ಬರ್ಬೇಕಂತ ಅನ್ಕೊಂಡಿದ್ದೆ ನಾನು. ಯವ್ವ, ನಾನು ಹಂಗೆ ಅಂದ್ಕೊಂಡಿದ್ದೆ. ಅಡುಗೆ ಏನಾರು ಹಾಳು ಮಾಡ್ಬೇಕು, ಇಲ್ಲ ಬಂದು ಮಂದಿ ಮುಂದೆ ಏನಾರು ಮಾಡಿ ಆ ಕಾರ್ಯದಾಗ ಏನಾರು ಒಂದು ಹಾಳು ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಯಾವುದೂ ಆಗಕ್ಕೆ ಬಿಡಲಿಲ್ಲ ನೋಡೋರು. ಅಯ್ಯ, ಅವರು ಪಕ್ಕ ಆಗಾರ. ಇಂಥ ಪ್ಲ್ಯಾನ್ ಎಲ್ಲ ಏನೂ ನಡೆಯಂಗಿಲ್ಲ ಅವ್ರ ಮುಂದೆ. ಹಗರಾದಾರ ಅಂತ ಮಾಡಿರನ ನೀವು ಅವರನ್ನು. ಮತ್ತೇನು ಮಾಡೋದ ಪಲ್ಲವಿ? ಅವರು ಹಿಂಗೆ ಎಲ್ಲರೂ ಕೂಡಿರೋದು, ಒಗ್ಗಟ್ಟಿನಲ್ಲಿರೋದು ನನ್ನ ಕೈಯಾಗ ನೋಡೋದಾಗಲ್ದು. ಹೊಟ್ಟೆಗೆ ಉರಿ ಬೀಳಾಕೊಂತೈತಿ ಗೊತ್ತನು. ನಿನಗಷ್ಟ ಅಲ್ಲ, ನಮಗೂ ಹೊಟ್ಟೆಗೆ ಉರಿ ಬೀಳಾಕೊಂತೈತಿ. ಆದರೆ ಏನು ಮಾಡೋದು, ಏನು ಮಾಡೋಕ್ಕಾಗವಲ್ದು. ಯವ್ವ ಒಡ ಹುಟ್ಟಿದ ಅಕ್ಕ ತಂಗಿಯಾರ ಹಿಂಗಿರ್ತಾರನೇ ಏನಿಲ್ಲ. ಇವ್ರಂತ ಇವ್ರು ಒಬ್ರಾಗೊಬ್ರು ಒಬ್ರನ್ನ ಬಿಟ್ಟು ಒಬ್ರು ಇರವಲ್ರು ನೋಡಿ. ಹಂಗಾಗಾರ ಈಗ ಆ ಒಗ್ಗಟ್ಟನ್ನು ಒಡೆದು ಬಿಟ್ರೆ ನಾವು. ಅಯ್ಯೋ ಅತ್ತಿಗೆಮ್ಮ, ಇದನ್ನೇ ನೀವು ಹೇಳಾಕಂತು ಒಂದು ತಿಂಗಳಾತು. ಅವ್ರ ಒಗ್ಗಟ್ಟ ನೋಡ್ಯಾನ, ಆದರೆ ಏನೂ ಆಗವಲ್ದು. ನೀವು ಏನು ಮಾಡವಲ್ರಿ, ಸುಮ್ಮನೆ ಆಗ್ಬಿಟ್ಟಿರಿ. ಇಷ್ಟು ದಿನ ಸುಮ್ಮನೆ ಇದ್ದೆ, ಇವತ್ತು ನೋಡು, ಇವತ್ತಲ್ಲ ಈಗಲೇ ಏನು ಮಾಡ್ತೀನಂತ ನೀವು ನೋಡ್ತಾ ಇರ್ರಿ. ಏನು ಮಾಡ್ತೀರತ್ತಿಯಮ್ಮ ಅಂಥದ್ದು? ಹೇಳಲ್ಲ, ಇವಾಗ ಮಾಡಿ ತೋರಿಸ್ತೀನಿ ನೋಡ್ರಿ. ಗವಿ, ಏನಪ್ಪ ಗವಿ, ಬಾಪ ಇಲ್ಲ ಒಂದು ಸ್ವಲ್ಪ. ಏನು ದೊಡ್ಡವ ಕರೆದಿಲ್ಲ? ಏನು ಓದಾಕುಂತಿಯಪ್ಪ ನೀನು? ನಾ ಈ ವರ್ಷ ಡಿಗ್ರಿ ಫೈನಲ್ ಇಯರ್ ದೊಡ್ಡವ. ಯಾಕ? ಅಲ್ಲಪ್ಪ ಗವಿ, ಡಿಗ್ರಿ ಫೈನಲ್ ಇಯರ್ ಅಣ್ಣ ನೀನು. ಎಷ್ಟು ಜವಾಬ್ದಾರಿ ಐತಪ್ಪ. ನಾನು ಮೊನ್ನೆಯಿಂದನೂ ನೋಡಾಕೊಂತೀನಲ್ಲ, ಮನೆಯಲ್ಲಿ ಎಲ್ಲ ಕೆಲಸನೂ ಎಷ್ಟು ಚಂದ ಮಾಡ್ಕೊಂಡು ಹೊಂಟಿದ್ದೀನಿ ನೀನು. ಆದರೂ ಈ ಮನ್ಯಾಗ ಎಲ್ಲನೂ ನೇತ್ರನ ಮಾಡಾಳ ಅಂತ ಹೋಗ್ತಾರೆ ನೋಡಪ್ಪ. ನಿನ್ನ ಹೆಸರು ಒಬ್ಬರು ಹೇಳವಲ್ರು ನೋಡು. ನನಗಂತೂ ಭಾಳ ಬೇಜಾರಾಯ್ತು ಬಿಡಪ್ಪ ಇದನ್ನು ಕೇಳಿ. ನೀನು ಡಿಗ್ರಿ ಫೈನಲ್ ಇಯರ್ ಅದಿರಿ, ನಿನಗೆ ಒಂದು ಬೈಕ್ ಕೊಡಿಸಿಲ್ಲ, ಒಂದು ಹೊಸ ಮೊಬೈಲ್ ಕೊಡಿಸಿಲ್ಲ, ಒಂದು ಚಲೋ ಬಟ್ಟೆ ಕೊಡಿಸಿಲ್ಲ. ಏನಪ್ಪ, ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟೈತೆ ನೋಡಪ್ಪ. ಎಲ್ಲರೂ ಬರೀ ನೇತ್ರ ಅಂತಾರೆ. ನಿನ್ನ ಬಗ್ಗೆ ಯಾರಿಗೂ ಲಕ್ಷಣ ಇಲ್ಲ ನೋಡು. ಹೌದಿಲ್ಲ ಶೀಲವ್ವ, ನಿಮಗೂ ಅನ್ಸೈತಿಲ್ಲ? ಹೌದತಿಯಮ್ಮ, ನನಗೂ ಅನ್ಸೈತಿ. ಪಾಪ ವಯಸ್ಸಿಗೆ ಬಂದು ಹುಡುಗಗೆ ಎಷ್ಟೆಲ್ಲ ಖರ್ಚಿಡ್ತೈತಿ. ಈ ಮನ್ಯಾಗ ₹1 ಕೊಡಂಗಿಲ್ಲ ನೋಡಿ ಇವನಿಗೆ. ಹೌದಿಲ್ಲಪ್ಪ, ನಾವು ಹೇಳಾಕುಂತಿದ್ದೆ ನಿಜಾನ ಐತಿಲ್ಲ? ಹ್ಞೂ ದೊಡ್ಡವ, ನೀನು ಹೇಳಾಕುಂತಿದ್ದು ನಿಜಾನ ಐತಿ. ನಾನು ಇದನ್ನೆಲ್ಲ ಯೋಚನೆ ಮಾಡಿಲ್ಲಾಗಿದ್ದೆ ನೋಡು. ಹ್ಞೂನಪ್ಪ, ನೀನು ಯೋಚನೆ ಮಾಡಂಗಿಲ್ಲ. ಯಾಕಂದ್ರೆ ನೇತ್ರ ಅವ್ರ ಚಿಗವ್ವ ಪಂಚ ಒದಾಳಲ್ಲ, ಅವರೆಲ್ಲರೂ ನಿನಗೆ ನಿಮ್ಮ ಅವ್ವಗ ಬರೀ ಕೆಲಸ ಹಚ್ಚಿ ಮೂಲೆ ಕುಂದಿರ್ತಾರೆ. ಅವ್ರಷ್ಟ ಹೆಸರು ತಗೋತಾರ. ಹೌದಾ ದೊಡ್ಡವ? ಹ್ಞೂನಪ್ಪ ಹೌದು. ನಾವು ಎಷ್ಟೋ ಸಲ ಅಂಬವ್ಗ ಅತ್ತಿಗೆಮ್ಮಗೆ ಹೇಳಿದ್ವಿ, ಅತ್ತಿಗೆಮ್ಮ ಅಷ್ಟೆಲ್ಲ ಕೆಲಸ ಮಾಡಕ್ಕೆ ಹೋಗ್ಬೇಡ, ಅವರೆಲ್ಲ ನಿನ್ನ ಕೈಯಾಗ ಕೆಲಸ ಹಚ್ತಾರಂತಂದು. ಆದ್ರೆ ನಿಮ್ಮವ್ವಗೆ ಅವರಷ್ಟು ಬೆರಿಕೆತನ ನಿಮ್ಮವ್ಗಿಲ್ಲ. ಅದಕ್ಕೆ ಅವ್ರು ಏನು ಹೇಳಿದ್ರು ಹ್ಞೂ ಅನ್ಕೊಂತ ಸುಮ್ಮನೆ ಎದ್ಬಿಡ್ತಾಳೆ. ಅದಕ್ಕೆ ನೀನಾರ ನಿಮ್ಮವ್ಗ ತಿಳಿಸಿ ಹೇಳು ಒಂದು ಸ್ವಲ್ಪ. ನೀನು ಹೇಳಲ್ಲ ಅವರಿಗೆ. ಆಕೆ ನೇತ್ರವಾದ್ರು ಹೊಸ ನಿನ್ನೆ ಫಂಕ್ಷನಾಗ ನೋಡಿದಿಲ್ಲ, ಎಲ್ಲರೂ ಹೆಂಗೆ ಬಟ್ಟೆ ಉಟ್ಕೊಂಡಿದ್ರು. ಮತ್ತು ನೀನು ಕೇಳಲ್ಲ ಅವರಿಗೆ, ನನಗೆ ಹೊಸ ಬೈಕ್ ಕೊಡಿಸು, ಹೊಸ ಮೊಬೈಲ್ ಕೊಡಿಸು ಅಂತ ಕೇಳಿ ನೋಡಿ. ನೀನು ಹೆಂಗಂತಾರೆ ನೋಡು, ಶಾಲೆ ಓದೋಣ ನಿನಗೆ ಎದಕ್ಕೆ ಬೇಕು, ಸುಮ್ಮನೆ ಖರ್ಚನ ಹಿಂಗನ ಅಂತ ಬೈತಾರೆ ನೋಡ್ಬೇಕಾರ. ಹಂಗಂತಾರ ದೊಡ್ಡವ ಅವರು? ಹೂನಪ್ಪ, ನಿನ್ನನ್ನು ನಿಮ್ಮ ಅವನ್ನ ಆಮೇಲೆ ನಿಮ್ಮ ಅಪ್ಪನ ಈ ಮನೆ ಹಾಳು ಮಾಡ್ಬೇಕಂತ ಅನ್ಕೊಂಡಾರ ಅವರು. ನೀವು ಒಂದು ಸ್ವಲ್ಪ ಎಚ್ಚೆತ್ಕೊರಿ. ಅವ್ರಿಗೆ ಹೋಗಿ ಸರಿಯಾಗಿ ದಬ್ಬಾಯಿಸು. ಸರಿಯಾಗಿ ನೀನು ಬೈದಿ ಅಂದ್ರೆ ಅವಾಗ ನಿಮ್ಮ ತಂಟೆಗೆ ಬರೋದು ಬಿಡ್ತಾರ ಅವರು. ನೀನು ಅವ್ರಿಗೆ ಸರಿಯಾಗಿ ದಬಾಯಿಸಿ ಸರಿಯಾಗಿ ಸೊಕ್ಕ ಮುರ್ಸು. ನಿನಗೇನು ಬೇಕು ಹೇಳಪ್ಪ, ನಾನು ಕೊಡಿಸ್ತೀನಿ. ಬೈಕ್ ಬೇಕಾ, ಮೊಬೈಲ್ ಬೇಕಾ, ಏನು ಬೇಕು ಹೇಳು, ನಾನು ಕೊಡಿಸ್ತೀನಿ. ನಾನು ನಿಮ್ಮ ಅವ್ವ ಇದ್ದಂಗಲ್ಲಪ್ಪ. ನಮಗೇನು ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಲ್ಲಪ್ಪ. ಆದ್ರೆ ನಿಮ್ಮನ್ನು ನೋಡಿದ್ರೆ ನಮ್ಗೆ ಪಾಪ ಅನಿಸ್ತೈತಿ. ಯಾಕಂದ್ರೆ ನಿಮ್ಮ ಮೇಲೇ ಎಲ್ಲ ಕೆಲಸ ಇರೋದು. ಬರೀ ಯಾವಾಗಲೂ ತಾವಷ್ಟೇ ಹೆಸರು ತಗೋತಾರವ್ರು, ನಿಮ್ಮನ್ನೆಲ್ಲ ಹಾಳು ಮಾಡ್ಬೇಕಂತ ಅನ್ಕೊಂಡಾರವ್ರು. ಅದಕ್ಕೆ ನಮಗೇನೋ ನಿಮ್ಮನ್ನು ನೋಡಿ ಅಯ್ಯೋ ಪಾಪ ಅನ್ನಿಸ್ತು. ಅದಕ್ಕೆ ಇದನ್ನೆಲ್ಲ ಕರೆದು ಹೇಳಾಕುಂತೀವಪ್ಪ. ಮತ್ತೇನು ತಿಳ್ಕೊಳಕ್ಕೆ ಹೋಗ್ಬೇಡ. ಮತ್ತು ಹೋಗಿ ಅವ್ರ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡಪ್ಪ. ನಿಮಗೆ ಒಳ್ಳೇದಾಗಲಿ ಅಂತಂದು, ನಿನಗೆ ನಿಮ್ಮ ಅವ್ಗ ಒಳ್ಳೇದಾಗಲಿ ಅಂತಂದು ಹೇಳಾಕುಂತೀವಪ್ಪ. ಮತ್ತು ಅವ್ರ ಮುಂದೆ ಹೇಳಿದೆ ಅಂದ್ರೆ ಅಯ್ಯೋ ಜಗಳ ಹಚ್ಚಿದ್ರೆ ಹಂಗೆ ಹಚ್ಚಿದ್ರೆ ಹಿಂಗೆ ಹಚ್ಚಿದ್ರೆ ಅಂತಾರೆ. ಹಾಂಪ್ಪ, ಹೇಳಕ್ಕೆ ಹೋಗ್ಬೇಡ. ಇಲ್ಲ ಅತ್ಯಾರ, ಹೇಳಂಗಿಲ್ಲ. ಅವ್ರದ್ದು ಸೊಕ್ಕು ಮಾತ್ರ ಮುರಿಸ್ಲಾರ್ದ ನಾನು ಬಿಡಂಗಿಲ್ಲ. ನಿಮ್ಮ ಹೆಸರು ಮಾತ್ರ ಹೇಳಂಗಿಲ್ಲ ತಗೋರಿ ನಾನು.
ಥ್ಯಾಂಕ್ಸ್ ದೊಡವ. ಇವತ್ತು ನೀ ನನ್ನ ಕಣ್ಣು ತೆರೆಸಿದ್ದಿ. ಅವ್ರು ಇಷ್ಟೆಲ್ಲ ಮೋಸ ಮಾಡಾಕುಂತಾರಲ್ಲ ನನಗೂ ನಮ್ಮವ್ಗ, ನನಗೋಗ್ಲಿ ನಮ್ಮವ್ಗೂ ಇಷ್ಟೆಲ್ಲ ಮೋಸ ಮಾಡಾಕುಂತಾರಲ್ಲ, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಹೂನಪ್ಪ ಗವಿ, ನೀನಾರ ಹೇಳಪ್ಪ ನಿಮ್ಮವ್ಗ ಪಾಪ ಬೆರಕಿತನ ಗೊತ್ತಿಲ್ಲಲ್ಲ, ಅದಕ್ಕೆ ಅವ್ರು ಹಂಗೆ ಆಟ ಆಡ್ಸಕೊಂತಾರ. ನೀವೇನಾರು ಸುಮ್ಮನೆ ಇದ್ರೆ ಅಂದ್ರೆ ನಿನ್ನನ್ನು ನಿಮ್ಮವನು ನಿಮ್ಮಪ್ಪನು ಒಂದು ಮೂಲೆ ಗುಂಪು ಮಾಡಿ ನಿಮ್ಮ ಆಸ್ತಿ ಎಲ್ಲ ಅವರ ತೊಗೊಂಡು ಅವ್ರು ಆರಾಮಾಗಿರ್ತಾರ, ನಿಮ್ಮನ್ನು ಬೀದಿಗೆ ಬಿಸಾಕ್ತಾರೆ ನೋಡಪ್ಪ. ಇಲ್ಲ ದೊಡವ, ನಾನು ಮಾತ್ರ ಹಂಗಾಗಕ್ಕೆ ಬಿಡಂಗಿಲ್ಲ. ನಾನು ಇರೋವರೆಗೂ ನಮ್ಮಪ್ಪ ನಮ್ಮವ್ಗ ಏನೂ ಆಗಕ್ಕೆ ಬಿಡಂಗಿಲ್ಲ. ಈಗಲೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಇದೆಲ್ಲ ಮಾಡಾಕೊಂತಿದ್ದು ಅಕ್ಕಿ ನೇತ್ರವ ಅದಳಲ್ಲ, ನೇತ್ರವ ಮತ್ತು ಅವರವ್ವ ಮೊದಲು ಹೋಗಿ ಅವ್ರಿಗೆ ಜಾಡ್ಸಿ ನೀನು. ಆಯ್ತು ದೊಡವ, ಈಗ ಹೋಗಿ ನೋಡು ಹೆಂಗೆ ಜಾಡಿಸ್ತೀನಂದ್ರೆ ಮನೆ ಬಿಟ್ಟು ಹೋಗಿರ್ಬೇಕು ಅವರು. ಹಂಗೆ ಮಾಡ್ತೀನಿ ದೊಡವ. ನಾನು ನಿನ್ನ ಹತ್ರ ಆಮೇಲೆ ಬಂದು ಮಾತಾಡ್ತೀನಿ. ಮೊದಲು ಅವ್ರು ಸೊಕ್ಕ ಮುರಿಸಿ ಬರ್ತೀನಿ. ಹೂನಪ್ಪ, ಆಯ್ತು ಹೋಗ್ಬಾ, ಹುಷಾರು ನೋಡ. ಆಯ್ತು ದೊಡವ. ಹೆಂಗೆ ನಾನು ಸೂಪರ್ ಅತ್ತಿಗೆಮ್ಮ. ಈಗ ನೀನು ಹಚ್ಚಿರೋ ಕಿಡಿ ದೊಡ್ಡ ಬೆಂಕಿಯಾಗಿ ಉರಿದು ಅವ್ರನ್ನೆಲ್ಲ ಸುಟ್ಟಾಕ್ಬೇಕು ಅಂತ ಚಲೋ ಕಿಡಿ ಹಚ್ಚಿರಿ ನೋಡ್ರಿ ಇವಾಗ. ಹ್ಞೂ ಅತ್ತಿಗೆಮ್ಮ, ಆದರೂ ಭಾರಿ ಬೆಂಕಿ ಹಚ್ಚಿದ್ರಿ ಬಿಡ್ರಿ. ಅವ್ನಿಗೆ ಹೋಗಿರೋ ರೇಂಜ್ ನೋಡಿದ್ರೆ ಈಗಲೇ ಅವ್ರು ಯಾರ ನೇತ್ರವ್ಗ ಅವ್ರ ಅವ್ವಗ ಹಂಗೆ ಪಂಚವ್ಗ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಹೆಂಗೋ ಅವರಲ್ಲಿ ಒಂದು ಸಣ್ಣ ಬಿರುಕು ಸ್ಟಾರ್ಟ್ ಆಯ್ತಲ್ಲ, ಒಂದು ಗೋಡೆಗೆ ಒಂದು ಬಿರುಕು ಸ್ಟಾರ್ಟ್ ಆದರೆ ಸಾಕು, ಇಡೀ ಗೋಡೆನೇ ಬಿದ್ದೋಗ್ಬಿಡುತ್ತೆ. ಮತ್ತು ಈ ಸಂಗೀತನ ಎದುರು ಹಾಕೊಂಡ್ರೆ ಬಿಡ್ತೀನಾ? ಇನ್ನೂ ನೋಡ್ತಾ ಇರೋ, ಈ ಗವಿನನ್ನೇ ಇಟ್ಟುಕೊಂಡು ಅವರೆಲ್ಲರ ಒಗ್ಗಟ್ಟನ್ನು ಮುರಿದಿಡ್ತೀನಿ. ಅಲ್ಲ ಅತ್ತಿಗೆಮ್ಮ, ಇವನೊಬ್ಬನಿಂದನೇ ಅವರಲ್ಲಿ ಬಿರುಕು ಉಂಟಾಗುತ್ತಾ? ಅವ್ರ ಒಗ್ಗಟ್ಟೆಲ್ಲ ಒಡೆಯುತ್ತಾ? ಇದಿನ್ನೂ ಸ್ಟಾರ್ಟಿಂಗ್ ಪಲ್ಲವಿ. ಇನ್ಮೇಲೆ ನೋಡ್ತಾ ಇರೋ, ಈ ಗವಿ ಇವನೊಬ್ಬನನ್ನೇ ಇಟ್ಟುಕೊಂಡು ಅವರೆಲ್ಲರನ್ನೂ ಆಟ ಆಡಿಸ್ತೀನಿ. ಬರ್ರಿ, ಮೊದಲು ಈ ವಿಷಯನೋಗಿ ಅತ್ತೆರಿಗೆ ಹೇಳೋಣ, ಅವರು ಖುಷಿ ಪಡ್ತಾರ. ಹೌದತ್ತಿಗೆಮ್ಮ, ಮೊದಲು ಈ ವಿಷಯನೋಗಿ ಅವಾಗ ಹೇಳ್ಬೇಕು. ನೇತ್ರಮ್ಮ, ನೀ ಹೇಳಿದ್ದೇನು ಬರಬರಿ ಐತಿ. ನಾವು ಒಬ್ಬೊಬ್ಬರು ಒಂದೊಂದ್ರಾಗ ಚಲೋ ಅದೀವಿ, ಆದರೆ ಮೊದಲು ಯಾವ್ದಾರು ಒಂದು ಚಲೋ ಮಾಡನ್ರಿ, ಅದಕ್ಕೆಲ್ಲರೂ ಸಾಥ್ ಕೊಡನ್ರಿ. ಅದು ಒಂದು ಹಂತಕ್ಕೆ ಬಂದ ಮೇಲೆ ಇನ್ನೊಂದು ಚಲೋ ಮಾಡನ್ರಿ. ಎರಡು ದೋಣಿ ಮೇಲೆ ಒಮ್ಮಿಗೆ ಕಾಲಿಡೋದು ಬೇಡ. ಇವಾಗ ನಾನು ಅಡುಗೆ ಮಾಡಿ ಹೋಟೆಲಿಟ್ಟು ಆ ಕಡೆ ಬ್ಯುಸಿ ಆದೆಯಪ್ಪ ಅಂತಂದ್ರೆ ಮತ್ತು ಇವರಿಗೆ ನಾನೇನು ಸಾಥ್ ಕೊಡೋಕ್ಕಾಗಂಗಿಲ್ಲ. ಇಲ್ಲಾಂದ್ರೆ ಇವ್ರ ಕೆಲಸದಾಗ ಆ ಕಡೆ ಬ್ಯುಸಿ ಆಗಿಬಿಡ್ತಾರೆ, ನಾನು ಇತ್ತಾಗ ಬ್ಯುಸಿ ಆಗಿಬಿಡ್ತೀನಿ. ಅದೆಲ್ಲ ಬೇಡವ. ಫಸ್ಟ್ ಒಂದೊಂದೇ ಚಲೋ ಮಾಡನ್ರಿ, ಅದು ಒಂದು ಹಂತಕ್ಕೆ ಬರಲಿ, ಆಮೇಲೆ ಇನ್ನೊಂದು ನೋಡೋಣ. ಹ್ಞೂ ನೇತ್ರವ, ಹಂಗೆ ಮಾಡೋಣ. ನಾವು ಎಲ್ಲರೂ ಸೇರಿ ಒಂದು ಯಾವ್ದಾರ ಚಲೋ ಕೆಲಸ ಮಾಡನ್ರಿ, ಚಲೋ ಯಾವ್ದಾರ ವ್ಯಾಪಾರ ಚಲೋ ಮಾಡನ್ರಿ. ಅಂದ್ರೆ ನೀ ಹೇಳಿದಂಗೆ ಬಟ್ಟೆ ಹೊಲಿಯೋದಾಗಿರಲಿ, ಇಲ್ಲ ಹೋಟೆಲ್ ಇಡೋದಂದ್ರೆ ಅದು ಫಸ್ಟ್ ಯಾವ್ದಾರ ಒಂದು ಚಲೋ ಮಾಡನ್ರಿ. ಎಲ್ಲರೂ ಸೇರಿ ಅದ್ರಾಗ ದುಡಿಯನ್ರಿ. ಹ್ಞೂ ನೇತ್ರವ, ಹಂಗೆ ಮಾಡಿದ್ರೆ ಚಲೋ ಅನಿಸ್ತೈತಿ. ಆತು ತಗೋರಿ ಚಿಕ್ಕಿ, ಮತ್ತು ನೀವು ಹೇಳ್ದಂಗೆ ಆಗಲಿ. ಆತು ತಗೋಬ. ಹಂಗಂದ್ರೆ ನೀವು ಯಾವುದು ಮೊದಲು ಚಲೋ ಮಾಡೋಣ ಅಂತೀರಿ ಅದನ್ನ ಫಸ್ಟಿಗೆ ಸ್ಟಾರ್ಟ್ ಮಾಡನ್ರಿ. ನೇತ್ರವ್ವ, ನೀ ಮೊದಲು ಅವರು ಖುಷಿ ಮೇಡಮ್ ಅವ್ರು ಅದಾರಲ್ಲ, ಅವ್ರ ಹತ್ರ ಮಾತಾಡಿ ಇದನ್ನೆಲ್ಲ ಟೇಲರಿಂದ ಏನೈತಲ್ಲ ಅದನ್ನ ಮೊದಲು ಸ್ಟಾರ್ಟ್ ಮಾಡನ್ರಿ. ಅವ್ರ ಹತ್ರ ಮಾತಾಡು, ಅವ್ರ ಮನೆಯವ್ರ ಜೋಡಿ ಎಲ್ಲ ಮಾತಾಡು. ಅವರೆಲ್ಲ ಒಪ್ಕೊಂಡ್ರು. ಆಮೇಲೆ ಪಂಚವನು ಒಂದು 2 ದಿನ ನೋಡ್ತೀನಿ ಅಂದ್ರಲ್ಲ, ಅವ್ರ ಏನೋ ಹಾಕ್ಕೊಟ್ಟಿದ್ದು ಹೊಲಿಬೇಕಂತಲ್ಲೇ, ಅದೇನೋ ಡಿಸೈನ್ ಏನ ಅದೆಲ್ಲ ಹೊಲಿಲಿ. ಇಬ್ಬರಿಗೂ ಹೊಂದಾಣಿಕೆ ಆತಪ್ಪ ಅಂದ್ರೆ ಮೊದಲು ಅದನ್ನ ಚಲೋ ಮಾಡಿದ್ರೆ ಆತು. ಆತು ತಗೋವ. ಹಂಗಾರೆ ನಾಳೆನ ಅವ್ರ ಮನೆಗೆ ಹೋಗಿ ಮೇಡಮ್ನವ್ರ ಹತ್ರ ಮಾತಾಡಿ ಬರ್ತೀನಿ ನಾನು. ಸರಿ ಆತು ಬಿಡವ. ಹಂಗಾರೆ ನೇತ್ರಕ್ಕ, ನಮ್ಮ ಗವಿ ಎಲ್ಲ ಇದು ಕರೆಯಾಕ ಕುಂತಿದ್ದೆ. ನಮ್ಮ ಗವಿನ ಏನಾಯ್ತು ಇವನಿಗೆ? ಒಂಥರ ಸಿಟ್ನಾಗ ಬಂದಂಗೆ ಬರಾಕುಂತಾನಲ್ಲ. ಅಯ್ಯಯ್ಯ ಪಾಪ, ಸರಸ್ವತಿ ಏನಾರು ತಿನ್ನಲೇ ಏನಿಲ್ಲ, ಹಂಗೆ ಬಂದಿಲ್ಲಿ ಮಾತಾಡ್ಕೊತ ನಿಂತ್ಬಿಟ್ಟಿವಿ ನಾವು. ಎಷ್ಟೊತ್ತಾತು? ನೀವು ಅವನ ಹತ್ರ ಮಾತಾಡ್ಬರ್ರಿ. ಬಾಂಬವ್ವ, ನಾವು ಹೋಗಿರೋಣ. ಸರಸ್ವತಿ ಏನು ಬೇಕಾ ಏನು ಕೇಳೋಣ. ಹೌದು ಬೇಕ. ಹಂಗೆ ಅಡುಗೆನೂ ರೆಡಿ ಮಾಡ್ಕೊಳ ನಡಿ, ಮತ್ತೆ ಊಟದ ಹೊತ್ತಾಗಕ್ಕೆ ಬಂತಲ್ಲ. ಯಾಕೆ ಗವಿ ಇಷ್ಟು ಸಿಟ್ಟಲ್ಲದೆಯಲ್ಲ? ಏನಾಯ್ತು ಗವಿ, ಇಷ್ಟು ಜೋರಾಗಿ ನೀ ನನಗೆ ಯಾವತ್ತೂ ಕರೆದೇ ಇಲ್ಲಲ್ಲ? ನೀವು ಮಾಡಿದ್ದು ಸರಿನಾ? ನೀವು ಮಾಡೋದೆಲ್ಲ ಸರಿಯೇನು? ಏನಾಯ್ತು ಗವಿ, ಎದಕ್ಕೆ ಹಿಂಗೆ ಮಾತಾಡಕುಂತಿದ್ದಿ? ಏನು ಮಾಡಿದ್ವಿ, ಏನು ಮಾಡೋದೈತಿ? ಗವಿ, ನೀ ಆರಾಮದಿಲ್ಲ ಯಾಕೆ? ಒಂಥರ ಏನೇನೋ ಮಾತಾಡಕುಂತಿಯಲ್ಲ.